ಎಸ್, ಇನ್ನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಇವತ್ತು ಒಂದು ಹೈ ಡ್ರಾಮವೇ ನಡೆದಿದೆ. ಬಸವ ಕಲ್ಯಾಣ ತಾಲೂಕಿನ ಗೌರ ಗ್ರಾಮದ ರಸ್ತೆ ಮತ್ತು ಸೇತುವೆ ಕಾಮಗಾರಿಯ ಹಿನ್ನೆಲೆ ಅಲ್ಲಿ ಒಂದು ಹೈ ಡ್ರಾಮವೇ ನಡೆದಿದೆ. ಕೆಲ ದಿನಗಳ ಹಿಂದೆ ಧಾರಾಕಾರವಾಗಿ ಸುರಿದ ಮಳೆಗೆ ಕೊಚ್ಚಿಕೊಂಡು ಹೋಗಿದಂತ ಗೌರ ಗ್ರಾಮದ ರಸ್ತೆ ಮತ್ತು ಸೇತುವೆ ಈಗ ಸಾಕಷ್ಟು ಚರ್ಚೆಗಳಿಗೆ ಗ್ರಾಸವಾಗಿದೆ. ಗೌರ ಗ್ರಾಮ ಇವಾಗ ವೈಯಕ್ತಿಕ ಪ್ರತಿಷ್ಠೆಗಾಗಿ ತೆಗೆದುಕೊಂಡಿದ್ದಾರೆ ಬಸವ ಕಲ್ಯಾಣದ ರಾಜಕೀಯ ನಾಯಕರು ವಿಜಯ್ ಸಿಂಗ್ ಮತ್ತು ಶರಣು ಸಲ್ಗಾರ್ ಆಪ್ತರು. ಪರಿಶೀಲನೆಗೆ ಬಂದಂತ ಅಧಿಕಾರಿಗಳ ಮುಂದೆ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಕಾರ್ಯಕರ್ತರು ಹೈ ಡ್ರಾಮವನ್ನ ನಡೆಸಿದ್ದಾರೆ. ಪರಿಶೀಲನೆಗೆ ಬಂದ ಅಧಿಕಾರಿಗಳಿಂದ ರಸ್ತೆಯನ್ನ ಡ್ರಿಲ್ ಮಾಡಿಸಿ ಪರಿಶೀಲನೆಯನ್ನ ಮಾಡಿಸ್ತಾ ಇದ್ದಾರೆ. ಇನ್ನು ಗೌರ ಗ್ರಾಮದ ರಸ್ತೆ ಮತ್ತು ಸೇತುವೆ ಕಾಮಗಾರಿಯು ಸಂಪೂರ್ಣ ಕಳಪೆ ಆಗಿದೆ ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರ ವಾದವಾಗಿದೆ. ಇನ್ನು ರಸ್ತೆ ಮತ್ತು ಸೇತುವೆ ಕಾಮಗಾರಿ ಕೇವಲ 24 ಗಂಟೆಯೊಳಗೆ ನಿರ್ಮಾಣ ಮಾಡಲಾಗಿದೆ ಹಾಗೂ ರಸ್ತೆಯು ಗುಣಮಟ್ಟದಿಂದ ಕೂಡಿದೆ ಅನ್ನೋದು ಬಿಜೆಪಿ ಕಾರ್ಯಕರ್ತರ ವಾದವಾಗಿದೆ. ಇದರ ನಡುವೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ವೇಳೆ ಪರಿಸ್ಥಿತಿಯನ್ನ ತಿಳಿಗೊಳಿಸುವಲ್ಲಿ ಬಸವ ಕಲ್ಯಾಣದ ಪೊಲೀಸರು ಯಶಸ್ವಿ ಕೂಡ ಆದ್ರು. ಆದರೆ ಪರಿಶೀಲನೆಗೆ ಬಂದ ಅಧಿಕಾರಿಗಳಿಗೆ ಸರಿಯಾಗಿ ಪರಿಶೀಲನೆ ಮಾಡಬೇಕು, ತಾವು ಪರಿಶೀಲನೆಯನ್ನ ಸರಿಯಾಗಿ ಮಾಡ್ತಿಲ್ಲ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಅಧಿಕಾರಿಗಳ ಮೇಲೆ ಕಿಡಿಕಾರಿದ್ರು. ಪರಿಶೀಲನೆಗೆ ಬಂದ ಅಧಿಕಾರಿಗಳ ಮೇಲೆ ನೀವು ಏಕೆ ಒತ್ತಡ ಹಾಕ್ತೀರಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಗರಂ ಆದ್ರು. ಈ ನಡುವೆ ಎರಡೂ ಪಕ್ಷಗಳ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೀತು. ಕೇವಲ ಒಂದು ರಸ್ತೆ ಕಾಮಗಾರಿಗಾಗಿ ಎರಡೂ ಪಕ್ಷದ ನಾಯಕರು ಮತ್ತೆ ಮುಖಂಡರು ವಾಗ್ವಾದವನ್ನ ನಡೆಸ್ತಾ ಇದ್ದಾರೆ. ಒಳ್ಳೇದು, ಒಳ್ಳೆ ರಸ್ತೆ ಆಗ್ಬೇಕು, ಅದು ಒಳ್ಳೇದು. ಮತ್ತೆ ಒಳ್ಳೆ ರಸ್ತೆ ಮಾಡದವರಿಗೂ ಶಿಕ್ಷೆ ಕೂಡ ಆಗ್ಬೇಕು, ಅದು ಕೂಡ ಒಳ್ಳೇದು. ಆದ್ರೆ ಕೇವಲ ನಿಮ್ಮ ಈ ಒಂದು ಉದ್ವಿಗ್ನತೆ ಪರಿಸ್ಥಿತಿ ಮತ್ತು ಕೇವಲ ಈ ಒಂದು ಹೋರಾಟ ಕೇವಲ ಈ ರಸ್ತೆಗೆ ಮಾತ್ರ ಸೀಮಿತ ಯಾಕೆ? ಬಸವ ಕಲ್ಯಾಣದಲ್ಲಿ ಅನೇಕ ಕಾಮಗಾರಿಗಳು ಕಳಪೆ ಮಟ್ಟದಿಂದ ಇದೆ, ಅವೆಲ್ಲದಕ್ಕೂ ಧ್ವನಿ ಎತ್ತಿ ಇನ್ನೂ ಕೆಲವೊಂದು ಕೇಂದ್ರ ಸರ್ಕಾರದಿಂದ ಬಂದಂತಹ ಯೋಜನೆಗಳಲ್ಲಿ ಕೂಡ ಕಳಪೆ ಆಗಿದೆ, ಅವೆಲ್ಲವುಗಳಿಗೂ ಕೂಡ ಧ್ವನಿ ಎತ್ತಬೇಕು. ಕೇವಲ ಒಂದು ಸ್ಥಳ ಒಂದು ಪ್ರದೇಶವನ್ನ ಗುರುತಿಸಿ ಅವುಗಳ ಮೇಲೆ ಟಾರ್ಗೆಟ್ ಮಾಡುವ ಬದಲು ಇಡೀ ಕ್ಷೇತ್ರದ ಅಭಿವೃದ್ಧಿಗೆ ಎರಡೂ ಪಕ್ಷಗಳು ಕೈ ಜೋಡಿಸಬೇಕು. ಈ ರೀತಿ ಉದ್ವಿಗ್ನತೆ ವಾತಾವರಣವನ್ನ ಸೃಷ್ಟಿಸಿ ನಾ ಮುಂದು ತಾ ಮುಂದು ಅನ್ನೋದ್ರಿಂದ ಬಸವ ಕಲ್ಯಾಣ ಎಂದೂ ಕೂಡ ಅಭಿವೃದ್ಧಿ ಆಗಲ್ಲ. ರೋಡ್ ಕೆಟ್ಟಿದೆ ಅಂತ ಅಲ್ಲಿ ಹೊಡಿತಿಲ್ಲ ಹೊಡೆದಿಲ್ಲ ಸಿಸಿ ಎಕ್ಸ್ಪ್ಲೈನ್ ಮಾಡ್ಬೋದು. ಎಲ್ಲ ವಿತ್ ಡಿಬೆ ಮಾಡ್ಕೊಂಡ್ರಿ ಸರ್. ನೋಡ್ರಿ ನೀವು ಕೈ